ಐಮ್ ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಯ್ತು. ಏನಾಯ್ತು? ದಾರಿಲಿ ಹೋಗ್ತಿದ್ದಾಗ ಹಣನ ಲಪ್ಟಾಯಿಸ್ಬೇಕು ಅಂತ ಕೆಲವು ರೋಡ್ಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಹೊಡೆದಾಟದಲ್ಲಿ ಇದೆಲ್ಲ. ಎನಿವೇ, ನಿಮ್ಮ ಹಣ ಎಲ್ಲೂ ತಲುಪಿಸ್ಬೇಕು, ಅಲ್ಲಿ ಕ್ಷೇಮಕ್ಕೆ ತಲುಪಿಸಿದ್ರಿ. ಈಗ ಹೇಳ್ಬೋದು ನೀವು ಥ್ಯಾಂಕ್ಸ್ನ. ಥ್ಯಾಂಕ್ ಯು ವೆರಿ ಮಚ್. ಅಂದಾಗೆ ಮದುವೆ ಯಾವಾಗ ಇಟ್ಕೊಳ್ಳೋದ? ಏನು ಅಷ್ಟೊಂದು ಅರ್ಜೆಂಟು? ಅಲ್ಲ, ತುಂಬಾ ಅರ್ಜೆಂಟ್ ಅಂತ ಕುಮಾರ್ ಹೇಳ್ದ, ಅದಕ್ಕೆ. ಅದ್ ನನಗೂ ಗೊತ್ತು. ಇವತ್ ನನ್ನ ಫ್ರೆಂಡ್ ಆಶಾ ಬರ್ತ್ಡೇ ಪಾರ್ಟಿ ಕೊಡ್ತಿದ್ದಾಳೆ. ದಯವಿಟ್ಟು ನೀವು ಬರ್ಬೇಕು. ಅದಾದ್ಮೇಲೆ ಹೇಳ್ತೀನಿ ಮದುವೆ ಯಾವಾಗ ಅಂತ. ಓಕೆ, ಪಾರ್ಟಿಯಲ್ಲಿ ಅಲೋಕ್ ಹೋಟೆಲ್. ಆಶಾ, ಇವತ್ ನಿನ್ ಬರ್ತ್ಡೇ ಸ್ಪೆಷಲ್ ಏನು? ವೇಟ್ ಅಂಡ್ ಸಿ. ಹಾಯ್ ಡಾರ್ಲಿಂಗ್, ನಿಮ್ ಪರ್ಸನಾಲಿಟಿ ಸೂಪರ್. ನಿಮ್ ಕಣ್ಣು, ನಿಮ್ ಮೂಗು, ಕೆನ್ನೆ ನೋಡ್ತಾ ಇದ್ರೆ ಫ್ಯಾಂಟಾಸ್ಟಿಕ್. ಪ್ಲೀಸ್, ಹೆಣ್ಣಾಗ್ ಹುಟ್ಟಿ ಆಸೆ ಪಡದೆ ಇದ್ರೆ ಅವಳ ಜನ್ಮನೆ ವೇಸ್ಟ್. ಪ್ಲೀಸ್ ಡಾರ್ಲಿಂಗ್, ಡೋಂಟ್ ಡಿಸಪಾಯಿಂಟ್ ಮೀ. ನೋಡಿ, ಸ್ನೇಹಿಗೆ ಜಾಗ ಎದೆ ಗುಂಡಿಗೆಲಿ, ಪ್ರೇಮಿಗೆ ಜಾಗ ಅದರ ಪಕ್ಕದಲ್ಲೇ, ಹೆಂಡತಿಗೆ ಜಾಗ ಮಂಚದ ಮೇಲೆ. ಆದ್ರೆ ನಿನ್ನಂತವಳಿಗೆ ನೋ ಪ್ಲೇಸ್. ಹೆಣ್ಣು ಕಾಮದಾಸೆಯಿಂದ ಬಲೆ ಬೀಸಿದ್ರೆ ಅದರಲ್ಲಿ ಸಿಕ್ಕಾಕೊಳ್ಳುವಂತ ಚೀಪ್ ಕ್ಯಾರೆಕ್ಟರ್ ನಂದಲ್ಲ. ಬಾಯ್. ಹಿ ಮ್ಯಾನ್ ಅಂತ ಈಗಾದ್ರೂ ನಂಬಿಕೆ ಬಂತ? ಈಗ್ಲಾದ್ರೂ ಅಗ್ರಿಮೆಂಟ್ ಮಾಡ್ಕೋಬೋತಾನೆ? ಅಗ್ರಿಮೆಂಟ್ಗೆ ಸೈನ್ ಆಗೋಕ್ ಮುಂಚೆ ಒಂದ್ ಮಾತು. ಏನು? ಈ ವಿಷಯ ನಮ್ 4 ಜನರಲ್ಲೇ ಇರ್ಬೇಕು. ಓಕೆ ಮಿಸ್ಟರ್ ಆನಂದ್, ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ. ಈಗ ಈ ಕರಾರು ಪತ್ರನ ಕರಾರುವಕ್ಕಾಗಿ ಓದ್ತೀನಿ. ಓದಿ. ಕರಾರು ಪತ್ರ ನಂಬರ್ 1. ಆನಂದ್ ಕೇವಲ 30 ದಿನಗಳು ಮಾತ್ರ ಲಕ್ಷ್ಮಿಯವರ ಬಾಡಿಗೆ ಗಂಡನಾಗಿ ನಡೆಸತಕ್ಕದ್ದು. ನಂಬರ್ 2, ಈ ರೀತಿ ನಟಿಸಲು ಲಕ್ಷ್ಮಿಯು ಆನಂದನಿಗೆ 1 ಲಕ್ಷ ರೂಪಾಯಿ ಕೊಡುವುದಾಗಿ ಒಪ್ಪಿಕೊಂಡಿರುವುದರಿಂದ ಅಡ್ವಾನ್ಸ್ ಹಣವಾಗಿ 50,000 ರೂಪಾಯಿ ಕೊಡತಕ್ಕದ್ದು. 31ನೇ ದಿನ ಉಳಿದ 50,000 ರೂಪಾಯಿಗಳನ್ನ ಕೊಡತಕ್ಕದ್ದು. ಇದರಲ್ಲಿ ಯಾವ ಚೌಕಾಸಿಯೂ ಇಲ್ಲ. ನಂಬರ್ 3, ಮತ್ಯಾವ ನಿರ್ಬಂಧವನ್ನು ಹಾಕದೆ 1 ದಿನವೂ ಸಹ ಹೆಚ್ಚಿಗೆ ಇರದೆ 31ನೇ ದಿನ ಸೂರ್ಯೋದಯಕ್ಕೆ ಮುಂಚೆ ಆನಂದ್ ಲಕ್ಷ್ಮಿಯ ಮನೆ ಬಿಟ್ಟು ಹೊರಟು ಹೋಗತಕ್ಕದ್ದು. ನಂಬರ್ 4, ಮನೆ ಬಿಟ್ಟು ಹೋದ ನಂತರ ಲಕ್ಷ್ಮಿಗೂ ಆನಂದನಿಗೂ ಯಾವ ಸಂಬಂಧವೂ ಇರದೆ ಅವರವರಿಗೆ ತೋಚಿದಂತೆ ಬೇರೆಯೊಬ್ಬರನ್ನ ಮದುವೆ ಮಾಡಿಕೊಳ್ಳಬಹುದು, ಮಾಡಿಕೊಳ್ಳದೆಯೂ ಇರಬಹುದು. ಇದಕ್ಕೆ ಇಬ್ಬರಿಂದಲೂ ಆಕ್ಷೇಪಣೆ ಇರುವುದಿಲ್ಲ. ಮೇಲ್ಕಂಡ ಕರಾರುಗಳನ್ನ ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ಒಪ್ಪಿ ಈ ಕರಾರು ಪತ್ರಕ್ಕೆ ನಾನು ಸಹಿ ಹಾಕಿರುತ್ತೇನೆ. ಏನಮ್ಮ ಲಕ್ಷ್ಮಮ್ಮ, ಓಕೆನಾ? ಏನಯ್ಯ ಆನಂದ್, ಓಕೆನಾ? ಓಕೆ. ಹಾಗಾದ್ರೆ ಸೈಡ್ ಪೆಟ್ಟಂಡಿ. ಹಾಕಯ್ಯ. ಬೇಗ ಸೈನ್ ಹಾಕಮ್ಮ. ಓಕೆ. ಈಗ 50,000 ಅಡ್ವಾನ್ಸ್, 31st ಡೇ ಉಳಿದ ಬ್ಯಾಲೆನ್ಸ್. ಓಕೆ. ಲಕ್ಷ್ಮಿ, ನೀನ್ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ಯಾ ತಾನೆ? ಹೌದು ಅಂಕಲ್, ನನ್ನ ಡ್ಯಾಡಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಾನೆ ಈ ನಿರ್ಧಾರ ಮಾಡಿದೆ. ಆಡಂಬರದ ಮದುವೆ ನನಗಿಷ್ಟವಿಲ್ಲ ಅಂಕಲ್. ವೆರಿ ಗುಡ್, ನಾನು ಅದನ್ನ ತುಂಬಾ ಸ್ವಾಗತಿಸ್ತೀನಿ. ನಿನ್ನಂತ ಶ್ರೀಮಂತ ಹೆಣ್ಮಕ್ಳೆಲ್ಲ ಸಿಂಪಲ್ ಮದುವೆ ಮಾಡ್ಕೊಂಡ್ಬಿಟ್ರೆ ಅನವಶ್ಯಕವಾಗಿ ಆಗೋ ಖರ್ಚನ್ನೆಲ್ಲ ಉಳಿಸ್ಬೋದು. ಥ್ಯಾಂಕ್ ಯು ಅಂಕಲ್. ನಾಳೆನೇ ರಿಜಿಸ್ಟರ್ ಆಫೀಸಲ್ಲಿ ನನಗೂ ಆನಂದ್ಗೂ ಮದುವೆ. ಆ ದೇವರು ನಿಮ್ಮಿಬ್ಬರನ್ನು ಆದರ್ಶ ದಂಪತಿಗಳಾಗಿ ಅನ್ಯೋನ್ಯವಾಗಿ 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಓಕೆ. ಸಾಕ್ಷಿಯಾಗಿ ಇಬ್ರು ಸೈನ್ ಮಾಡಿ. ಓಕೆ. ಗುರು, ತಗೋ ಗುರು ನಿಮ್ ಶಿಷ್ಯನ್ ಪ್ರೆಸೆಂಟೇಶನ್. ಅದ್ಗೆ ಕೊಡು ಗುರು. ಹಾರ ಹಾಕು. ಬದಲಾಯಿಸ್ಕೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ.
ಗಣೇಶನ್ ಮದುವೆ ತರ ನನ್ನ ಲಕ್ಷ್ಮಿ ಮದುವೆನ ಮುಂದಕ್ಕೆ ಹಾಕ್ಬೇಡಿ ಮಮ್ಮಿ. ನಾನಿನ್ನ ಮರೆಯಲಾರೆ ಫಿಲಂನಲ್ಲಿ ಅಣ್ಣವರು ಲಕ್ಷ್ಮಿನ ಲವ್ ಮಾಡ್ತಾನೇ ಇರ್ತಾರೆ, ಆದ್ರೆ ಲಕ್ಷ್ಮಿ ಬೇರೆಯವ್ನ ಮದುವೆ ಮಾಡ್ಕೊಂಡಿರ್ತಾಳೆ. ಹಾಗೆ ನನ್ನ ಲಕ್ಷ್ಮಿ ಅನುಕೂಲಕ್ಕೊಬ್ಬ ಗಂಡ ಅಂತ ಬೇರೆಯವ್ನ ಮದುವೆ ಮಾಡ್ಕೊಂಡ್ರೆ ಕಷ್ಟ. ಅದಕ್ಕೆ ಲಕ್ಷ್ಮಿ ಬರ್ತಾ ಇದ್ದಾಗೆ ಬಾಗ್ಲಲ್ಲೇ ನಿಲ್ಸಿ, ಲಕ್ಷ್ಮಿ ನನ್ನ ನಿನ್ನ ಮದುವೆ ಸ್ವರ್ಗದಲ್ಲೇ ಆಗೋಗಿದೆ, ಇನ್ನು ಸ್ವರ್ಣ ಸಂಸಾರದಲ್ಲಿ ಸುಖವಾಗಿರೋಣ ಅಂತ ಹೇಳ್ಬಿಡ್ತೀನಿ ಮಮ್ಮಿ, ಹೇಳ್ಬಿಡ್ತೀನಿ. ಮಮ್ಮಿ ಕಾರ್ ಬಂತು, ಲಕ್ಷ್ಮಿ ಬಂದಿರ್ಬೇಕು. ಲಕ್ಷ್ಮಿ ನಮಸ್ಕಾರ. ಈಗ ಮನೆಗೆ ಹಿರಿಯರಾಗಿ ಉಳಿದಿರೋರು ಅಂದ್ರೆ ಇವರೊಬ್ರೆ. ನಮಸ್ಕಾರ ಮಾಡಿ. ನಾಗರಾಜರೇ ಏನ್ ನೋಡ್ತಾ ನಿಂತ್ಬಿಟ್ರಿ, ಆಶೀರ್ವಾದ ಮಾಡಿ. ಜಾಕ್ ಪಾಟ್ ಜೋಡಿ ತರ ಹೆಸರು ಮಾಡಿ ಜೀವನದ ರೇಸ್ನಲ್ಲೂ ಗೆದ್ದು ಕೀರ್ತಿವಂತರಾಗಿ ಬಾಳೆ. ಚೆನ್ನಾಗಿರಿ. ಕಾನೂನು ರೀತಿ ಲಕ್ಷ್ಮಿ ಮದುವೆ ಮಾಡ್ಕೊಂಡಿರೋದ್ರಿಂದ ರಘುನಾಥ್ ರಾಯರ್ ಪತ್ರದ ಪ್ರಕಾರ ಈ ಸಮಸ್ತ ಆಸ್ತಿಗೂ ಇವಳೇ ಹಕ್ಕುದಾರಳಾಗಿರ್ತಾಳೆ. ಕಂಗ್ರಾಚುಲೇಷನ್ ಮಿಸ್ಟರ್ ಆನಂದ್. ಥ್ಯಾಂಕ್ ಯು. ನಾನು ಬರ್ತೀನಮ್ಮ. ಥ್ಯಾಂಕ್ ಯು ನಾನು ಬರ್ತೀನಿ. ಹಾ, ಮುಖ್ಯವಾಗಿ ಒಂದು ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಇವಳಿಗೆ ತಂದೆ ತಾಯಿ ಇಲ್ದಲೇ ಇರೋದ್ರಿಂದ ಆ ಸ್ಥಾನದಲ್ಲಿ ನೀವು ನಿಂತು ಮುಂದಾಗೋ ಮಂಗಳ ಕಾರ್ಯನೆಲ್ಲ ನೆರವೇರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನಾನಿನ್ ಬರ್ಲಾ? ಲಕ್ಷ್ಮಿ, ವಿಶ್ ಯು ಬೋತ್ ಅ ವೆರಿ ಹ್ಯಾಪಿ ಮ್ಯಾರೇಜ್ ಲೈಫ್. ಬರ್ಲಾ? ರೀ, ಎಂತ ಕೆಲಸ ಮಾಡ್ಬಿಟ್ಲ್ರಿ. ಅವಳು ಇಂಡಿಯಾದಲ್ಲೇ ಇರೋಲ್ಲ, ಆಸ್ತಿ ಎಲ್ಲ ನಮಗ್ ಬರ್ಕೊಟ್ಬಿಟ್ಟು ಅಮೆರಿಕಾಕ್ ಹೋಗ್ತಾಳೆ ಅಂತ ನೋಡಿದ್ರಿ. ಏನ್ರಿ ಇದು, ಮದ್ವೆನೇ ಮಾಡ್ಕೊಂಡ್ ಬಂದಿದ್ದಾಳಲ್ಲ. ನಮ್ ಲಕ್ಷ್ಮಿ ಸೆಲೆಕ್ಷನ್ ಒಳ್ಳೆ ಹಾಲು ಜನ ತರ ಇದೆ. ಹುಡುಗ ಒಳ್ಳೆ ಕಾಲೇಜ್ ಹೀರೋ ತರ ಇದ್ದಾನೆ ಅಲ್ವಾ? ಹುಚ್ಚ ಬಾಯಿ, ಹುಲ್ಕ ನನ್ನ ಮಗನೇ, ಜೂಲ್ ನಾಯಿ ನನ್ನ ಮಗನೇ, ಮಂಗ್ ನನ್ನ ಮಗನೇ, ತಲೆ ಅಂತೆ ತಲೆ. ಹಳೆ ಕಾಲದ ಮನೆ ಬಿದ್ದೋ ತೊಲೆ ಇದ್ದಂಗಿದೆ ನಿನ್ ತಲೆ ಅಲ್ವೋ? ನೀನ್ ಮದುವೆ ಮಾಡ್ಕೋಬೇಕಾಗಿರೋ ಹುಡುಗಿ ಯಾವ ತರ್ಕಲ್ಯಾಂಡಿನ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಅಂತಂದ್ರೆ ಸ್ವಲ್ಪನಾದ್ರೂ ಫೀಲಿಂಗ್ಸ್ ಬೇಡವೇನೋ? ಅಯ್ಯೋ, ಫೀಲಿಂಗ್ ಇದೆಯಪ್ಪ, ಹೊಟ್ಟೆ ತುಂಬಾ ಸಂಕಟ ಆಗ್ತಾ ಇದೆ. ಆದ್ರೆ ಅದನ್ನ ಯಾಕೆ ತೋರ್ಸ್ಕೊಳ್ಳಿ? ಮಮ್ಮಿ, ಒಂದ್ 500 ರೂಪಾಯಿ ತಳ್ಳು, ಒಂದ್ 5 ಏಯ್. ಹಾಕೊಂಡ್ ಬರ್ತೀನಿ. ಆಮೇಲೆ ನೋಡ್ತಾ ಇರು, ದೇವದಾಸ್ ಪಿಕ್ಚರ್ ನಲ್ಲಿ ಅಕ್ಕಿನೇನಿ ನಾಗೇಶ್ವರರಾವ್ ಅವರು ಒಣಗದ ಮರದ ಕೆಳಗೆ ಒಂದ್ ಕಂಟ್ರಿ ನಾಯಿನ ಪಕ್ಕದಲ್ಲಿ ಕೂರ್ಸ್ಕೊಂಡು ಜಗಮೇ ಮಾಯಾ ಬದುಕೇ ಮಾಯಾ. ಚಿಕಂಡಿ ನನ್ನ ಮಗನೇ, ಹೊಲ್ಕ ನನ್ನ ಮಗನೇ, ನಿನ್ ಯೋಗ್ಯತೆಗೆ ಇಷ್ಟ್ ಬೆಂಕಿ ಹಾಕ. ನಿನ್ನ ನಾವಿಬ್ರು ಕಷ್ಟಬಿಟ್ಟು ಪಡೆದು ಬೆಲ್ಲ, ಅದಕ್ಕೆ ಅದು ತಪ್ಪಿಗೆ ಅದು ಶಿಕ್ಷೆಯಾಗಿ ನಾವೇ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಸಾರಿ ಮೈ ಡಿಯರ್ ಫಾದರ್, ನಾನು ಹಾಕೊಂಡ್ ಬಂದಿರೋದು ಸೂಜು. ಚಪ್ಪಲಿ ಆಗಿದ್ರೆ ಪಟ್ನ ಎತ್ಕೊಟ್ಬಿಡ್ತಾನೆ. ಹುಲ್ಕ ನನ್ನ ಮಗನೇ, ನನಗೆ ಚಪ್ಪಲಿ ಯಾಕ್ರಿ ಮಗುನ ಗೋಳೊಯ್ಕೊಳ್ತೀರಾ? ಇವನು ಮಗು ಹಾಲು ಕುಡ್ಸು, ಬೆರಳು ಚಿಪ್ಪ ಮಗು, ಇನ್ನೂನು ಒಳ್ಳೆ ಕೊಳತ್ ಬೂದ್ ಗುಂಬಳಕಾಯಿ ತರ ಇದ ನೀ ನನ್ನ ಮಗ. ಸಾಕ್ ಸುಮ್ನೆ ಇರಿ. ಅಲ್ಲ ರೀ, ಎಂತೆಂತ ದೊಡ್ಡ ದೊಡ್ಡ ಸಂಬಂಧಗಳು ಬಂದಿತ್ತು, ಅದನ್ನೆಲ್ಲ ಬಿಟ್ಬಿಟ್ಟು ಇದ್ದಕ್ಕಿದ್ದಾಗ ಇವನ್ನ ಮದ್ವೆ ಮಾಡ್ಕೊಂಡು ಬಂದಿದ್ದಾಳಲ್ಲ, ಅದರಲ್ಲಿ ಏನೋ ವಿಷಯ ಇದೆ. ಮೊದಲು ಅದನ್ನ ಪತ್ತೆ ಹಚ್ಚಬೇಕು. ಹೇಗಿದ್ರು ಇವತ್ತು ಫಸ್ಟ್ ನೈಟ್ ಅಲ್ವಾ, ಗೊತ್ತಾಗುತ್ತೆ. ವೆರಿ ಗುಡ್. ಬಂದ್ಯಾ? ಬಾ. ಏನು ನಾವಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಅಂತ ತಿಳ್ಕೊಂಡು ಫಸ್ಟ್ ನೈಟ್ ಸಿದ್ಧವಾಗಿರೋ ಹಾಗಿದೆ. ಹಾಗೇನಿಲ್ಲ ನೋಡು, ಅವ್ರ ಆಸೆನ ನಿರಾಸೆ ಮಾಡಬಾರ್ದು ನೋಡು, ಅದಕ್ಕೆ. ಶಟ್ ಅಪ್. ಹಿಡ್ಕೊಳ್ರಿ, ಕಾಟ್ ಹಿಡ್ಕೊಳ್ರಿ. ಇದು ಬೆಡ್ರೂಮು, ಬೆಂಕಿಯಿಂದ ಬೆಣ್ಣೆ ದೂರ ಇರ್ಬೇಕು. ಹೇಳಿ ಮೇಲೆ ಹೇಳ್ರಿ. ಎದ್ದೆ ಕಾಟ್ ಆ ಕಡೆ ಹೇಳ್ಕೊಳ್ಳಿ, ಹೇಳ್ಕೊಳ್ರಿ. ಹೇಳ್ದೆ. ಮಮ್ಮಿ, ಮಮ್ಮಿ, ಬಾರೋ ಇಲ್ಲಿ. ಇದನ್ನೇನ್ ಆಲ್ ಇನ್ ಒನ್ ಅಂತ ತಿಳ್ಕೊಂಡ್ರಾ? ಫಸ್ಟ್ ನೈಟ್ ಅಂತೆ, ಫಸ್ಟ್ ನೈಟ್. ನಾನು ಹೆಲ್ಪ್ ಮಾಡ್ಲಾ? ಏನು ಬೇಕಾಗಿಲ್ಲ. ಮಮ್ಮಿ, ಮಂಚನ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಯಾರಿವ ಊರ್ ಜಾಕ್ ಪಾಟ್ ನೋಡಿಯೋದಕ್ಕೆ ಜಾಕಿನ್ ಬುಕ್ ಮಾಡ್ಕೊಂಡಂಗೆ ಈ ಹುಡುಗನ್ ಬುಕ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅವ್ರು ಹ್ಯಾಕ್ ಬಿಹೇವ್ ಮಾಡ್ತಾರೆ ಅಂತ ಮೊದಲು ಕಂಡಿಡಿಬೇಕು. ಮಮ್ಮಿ, ಮಮ್ಮಿ, ಅವ್ರು ಎಷ್ಟು ಚೆನ್ನಾಗಿ ಲವ್ ಮಾಡ್ತಾ ಇದ್ದಾರೆ. ನನಗೂ ಮದುವೆ ಮಾಡು, ನಾನು ಅವ್ರ ತಾನೆ ಲವ್ ಮಾಡ್ತೀನಿ. ಮತ್ತೆ ಹೋಗೋ. ನೋಡ್ದೇನೆ, ರೆಡಿಮೇಡ್ ಗಂಡ ಅಂತ ಹೇಳ್ತಿದ್ಯಲ್ಲ, ಈಗ ಏನ್ ಹೇಳ್ತೀಯಾ? ನಿನ್ ಮಾತ್ ನಂಬ್ಕೊಂಡ್ ಕೂತ್ಕೊಂಡ್ರೆ ನಾಳೆ ನಡೆಯೋ ಜಾಕ್ ಪಾಟ್ ರೇಸ್ ನಲ್ಲಿ ಲಾಟ್ರಿ ಹೊಡಿಬೇಕಾಗತ್ತೆ. ಹೇಳ ನಿನ್ನ ಬಗ್ಗೆ
ಅಯ್ಯೋ